ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು ಯಾರು ಹೆಲ್ಪಾಗಿ ತೀರ್ಕೊಂಡಿದ್ದು ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ಹೊಸದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನ ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡಿದ್ವು, ಬೇರೆ ಕಡೆ ಟ್ರೈ ಮಾಡಿದ್ವು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನ ಕೊಡಬೇಕಾಗ್ತದೆ. ಯಾರು ನಿಲ್ಸಕ್ ಹೋಗಲ್ಲ ನಾವು, ಬಟ್ ಅಪ್ಲಿಕೇಶನ್ ಯಾರ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮ್ಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕ್ಗಳು ತೆಗೆದುಕೊಳ್ತಾ ಇದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಏನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲ ಯಾವ್ದಾದ್ರು ಒಂದು ಸಾಲ ತೆಗೆದುಕೊಳ್ಳೋದಕ್ಕೋ ಇಲ್ಲ ಯಾವ್ದಾದ್ರು ಒಂದು ಸ್ಕೀಮ್ಗೋ ಅದು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದ್ರೆ ಅವರು ಬದುಕಲಿ ಅಂತೇಳಿ ಆರ್ಥಿಕವಾದಂತಹ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನ ಕೊಡಬೇಕು. 1,64,000 ಜನ ಯಾರು ಮನೆಯಲ್ಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರ, ಬೇರೆ ವಾಸ ಮಾಡ್ತಾ ಇದಾರ, ಯಾರ ಮನೆ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗ್ತದೆ. ಅವ್ರಿಗೂ ಕೂಡ ಗುರುತಿನ ಚೀಟಿಯನ್ನ ನಾವು ಕೊಡಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದೀವಿ, 0 ಬಿಲ್ ಕೊಡ್ತಾ ಇದೀವಿ, ನಮ್ಗೇನ್ ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದೀವಿ. ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹ ಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೇಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೆ ಇದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂತವರು ಬೇರೆ ಸಪರೇಟ್ ಆಗಿ ಅಂಗಡಿಗೆ ಹಾಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದೀವಿ. ಅವರ ಬಿಸ್ನೆಸ್ ಎಲ್ಲ ಕೊಡಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ ಯಾಕೆಂದ್ರೆ 200 ಯೂನಿಟ್ ದಿನೇ ಜಾಸ್ತಿ ಆಗ್ತಾ ಇದೆ. ಬೆಲೆ ಓವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೇನ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನ ಇನ್ನು ಕೆಲವು ದಿನದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಸಿಇಒಗೆ ಮತ್ತು ಆಫೀಸರ್ಸ್ಗೆ ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಅವರೆಲ್ಲ ಸೇರಿ ಅದನ್ನ ಕೊಡ್ತಾರೆ. ನೀವು ಕೂಡ ನಿಮ್ಮ ಅಧಿಕಾರಿಗಳು ಹೋಗಿ ತಲುಪಿಸಿ ಅದನ್ನ ಕರೆಕ್ಟ್ ಮಾಡಿ. ನೀವು ಯಾರು ಮೀಟರ್ ರೀಡರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಹೋಗ್ಬೇಕು. ಪಂಚಾಯತಿ ಆಫೀಸರ್ಸ್ ಯಾರಿರ್ತಾರೆ, ಯಾರು ಪಿಡಿಒಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಇದನ್ನ ಅಪ್ಲಿಕೇಶನ್ ತಲುಪಿಸಿ ಎಂಟ್ರಿ ಮಾಡಿಸ್ಕೊಂಡು ದಾಖಲೆಗಳನ್ನ ವಿತ್ ಫೋಟೋ ಇಲ್ಲ ಅಂದ್ರೆ ನಾವೇ ಫೋಟೋ